ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ 2024-25ನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವ ನಿಧಿಗೆ ಯುವ ನಿಧಿ ಯೋಜನೆಗೆ ಒಂದು ಅರ್ಜಿನ ಅಪ್ಲಿಕೇಶನ್ನ ಹಾಕಿದ್ದೀರಾ. ಹಾಕಿದ್ಮೇಲೆ ನೀವು ಇನ್ನೂ ಒಂದು ಕೆಲಸ ಮಾಡೋದು ಬಾಕಿ ಐತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟು ಜಮಾ ಆಗಬೇಕಪ್ಪ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಈಗ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ನು ಕೊಡಬೇಕಾ ಕೊಡಬಾರ್ದಾ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಪಲ್ ಆಗಿ ಇಲ್ಲಿ ಸೇವಾ ಸಿಂಧು ಅಂತ ನೀವು ಟೈಪ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಕೊಳ್ಳಿ, ನೀವು ಸೇವಾ ಸಿಂಧು ಅಂತ ಫಸ್ಟ್ನೇ ವೆಬ್ಸೈಟೇ ಶೋ ಆಗ್ತಿದೆ ಅಲ್ವಾ, ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ವೇಟ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ ನೀವು ಮೊದಲೇ ಲಾಗಿನ್ ಇರ್ತೀರ. ನಿಮ್ಮ ಒಂದು ಇಲ್ಲಿ ಪಾಸ್ವರ್ಡು ಮತ್ತು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ನಂತರ ಕೆಳಗಡೆ ಶೋ ಆಗ್ತಿದೆಯಲ್ಲೋ ಆ ಒಂದು ಕ್ಯಾಪ್ಚನ ಕರೆಕ್ಟಾಗಿ ಇಲ್ಲಿ ಕ್ಯಾಪ್ಚನ ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ, ಈ ಒಂದು ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಶೋ ಆಗ್ತಿದೆ ಅಲ್ವಾ ಲೆಫ್ಟ್ ಸೈಡಲ್ಲಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ವಿವ್ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಮತ್ತೊಂದು ಆಪ್ಷನ್ ಶೋ ಆಗ್ತೈತೆ ಅಲ್ವಾ. ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಒಂದು 2-3 ಸೆಕೆಂಡ್ ವೇಟ್ ಮಾಡಬೇಕು. ನಂತರ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ, ಇಲ್ಲಿ ಪಕ್ಕದಲ್ಲಿನೇ ಈ ಸರ್ಚ್ ಅಂತ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸಿಂಪಲ್ ಆಗಿ ನೀವು ಜಸ್ಟ್ ಇಲ್ಲಿ ಯುವ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸಿಂಪಲು ಯಾರೆಲ್ಲ 2024-25ನೇ ಸಾಲಿನಲ್ಲಿ ನೀವು ಪಾಸ್ ಆಗಿದ್ದೀರಾ ವಿದ್ಯಾರ್ಥಿಗಳು, ಅಂಥ ಸ್ಟೂಡೆಂಟ್ಸ್ ಬಂದುಬಿಟ್ಟು ನೀವು ಯುವ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದೀರಾ. ಅರ್ಜಿ ಸಲ್ಲಿಸಿದ ಮೇಲೆ ನೀವು ಪ್ರತಿ ತಿಂಗಳು ಅಮೌಂಟು ಯಾವಾಗ ಬೀಳುತ್ತಪ್ಪ ಅಂತಂದರೆ ನೀವು 180 ಡೇಸ್ ಆಗಬೇಕು. ನಿಮ್ಮ ಒಂದು ರಿಸಲ್ಟ್ ಬಿಟ್ಟ ಮೇಲೆ 180 ಡೇಸ್ ಆಗಬೇಕು. ಅಪ್ಲಿಕೇಶನ್ ಹಾಕಿ 180 ಡೇಸ್ ಆಗಬೇಕು. 180 ಡೇ ಜಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಅಮೌಂಟ್ ಬೀಳಲ್ಲ. ನೀವು ಪ್ರತಿ ತಿಂಗಳು ಅಪ್ಲಿಕೇಶನ್ ಹಾಕಿದ ನಂತರ ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆ ಕೊಡಬೇಕು. ಅದು ಹೇಗೆ ಕೊಡಬೇಕಪ್ಪ ಅಂತಂದರೆ ಸಿಂಪಲ್ಲು, ಇಲ್ಲಿ ಕೆಳಗಡೆ ಇಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತಿದೆ ಅಲ್ವಾ, ಇಲ್ಲಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಈ ರೀತಿ ಒಂದು ಹೋಮ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸಿಂಪಲ್ಲು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅರ್ಜಿದಾರರ ವಿವರಗಳಂತ ಕೆಳಗಡೆ ಶೋ ಆಗ್ತಿದೆ ಅಲ್ವಾ, ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಅಂತ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲು KYCನ ಮಾಡಬೇಕಾಗುತ್ತೆ. KYCನ ಹೆಂಗೆ ಮಾಡಬೇಕಪ್ಪ ಅಂತ ಸಿಂಪಲ್ಲು ನಿಮ್ಮ ಒಂದು ಇಲ್ಲಿ ಕೆಳಗಡೆ ಆಧಾರ್ ಸಂಖ್ಯೆ ಅಂತ ಶೋ ಆಗ್ತಿದೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ನನ್ನ ಆಧಾರ್ ಮಾಹಿತಿ ಅಂತ ಇದೆ ಅಲ್ವಾ, ಇಲ್ಲಿ ಬಾಕ್ಸ್ ಶೋ ಆಗ್ತಿದೆ ಅಲ್ಲಿ ಪಕ್ಕದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ OTP ಮತ್ತು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ಶೋ ಆಗ್ತಿದೆಯಲ್ವಾ. ಇಲ್ಲಿ ಫಿಂಗರ್ ಪ್ರಿಂಟ್ ತೊಗೋಬೇಡಿ, ನಿಮ್ಮ ಒಂದು ಫೋನಲ್ಲಿ ಇದು ಸ್ವಯಂ ಘೋಷಣೆ ಮಾಡ್ತಿದ್ರೆ. ಇಲ್ಲಿ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡಿದ್ರೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಮತ್ತೆ OTP ಪಡೆಯಿರಿ, ಜನರೇಟ್ OTP ಅಂತ ಶೋ ಆಗುತ್ತೆ. ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮೊಬೈಲ್ಗೆ SMS ಕಳಿಸ್ತಾರೆ ಅವರು, OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆ ಒಂದು OTP ನಾನಿಲ್ಲಿ ಕಾಪಿ ಮಾಡ್ತವ್ನಿ. ಆ ಒಂದು OTPನ ಕಾಪಿ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಲ್ಲಿ OTP ಎಂಟರ್ OTP ಅಂತ ಶೋ ಆಗ್ತಿದೆ ಅಲ್ವಾ, ಈ ಎಂಟರ್ OTP ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು OTPನ ಅಲ್ಲಿ ಹಾಕಬೇಕಾಗುತ್ತೆ, ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ ಬ್ಲೂ ಕಲರಲ್ಲಿ, ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಪ್ರೊಸೆಸಿಂಗ್ ಅಂತ ಬಂದು ಅಲ್ಲಿ ನಂತರ ಮತ್ತೆ ನಿಮಗೆ ಬ್ಯಾಕ್ ಕರ್ಕೊಂಡು ಬರುತ್ತೆ, ನೀವು ಎಲ್ಲಿದ್ದೀರೋ ಅಲ್ಲೇ ಬ್ಯಾಕ್ ಹೋಮ್ ಪೇಜ್ಗೆ. ನೋಡ್ಕೊಳ್ಳಿ, ಇಲ್ಲಿ ಸಿಂಪಲ್ಲು ಏನಪ್ಪ ಅಂತಂದರೆ ಈಗ ಆಧಾರ್ ದೃಢೀಕರಣ ಆಯ್ತಲ್ವಾ, ಇಲ್ಲಿ ಕೆಳಗಡೆ ನಿಮ್ಮೊಂದು ಡೀಟೇಲ್ಸು ಇಲ್ಲಿ ಫಿಲ್ ಆಗಬೇಕು ತಾನೇ ಅಂತಂದರೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆಯಲ್ವಾ. ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೋ ಆಗುತ್ತೆ. ಸ್ವಲ್ಪ ಸರ್ವರ್ ಡೌನ್ ಇರೋದ್ರಿಂದ ಅಲ್ಲಿ ತೊಗೊಳ್ತಿಲ್ಲ ನಂದು. ಆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರು ಮತ್ತು ಇಲ್ಲಿ ಯುವ ನಿಧಿ ನೋಂದಣಿ ಅರ್ಜಿ ಸಂಖ್ಯೆ ಮತ್ತು ಇಲ್ಲಿ ಯಾವುದಿದು ರಿಜಿಸ್ಟ್ರೇಷನ್ ನಂಬರ್ ಆಗಲಿ, ಡಿಗ್ರಿ ಡಿಪ್ಲೊಮೋದಾಗಲಿ ಇಲ್ಲೆಲ್ಲ ಶೋ ಆಗುತ್ತೆ. ಮತ್ತು ಜಾನ್ವರಿ ತಿಂಗಳು ಸ್ವಯಂ ಘೋಷಣೆ ಡಿಕ್ಲರೇಷನ್ನು ಶೋ ಆಗುತ್ತೆ. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ
ಇಲ್ಲಿ ನಂದು ಸರ್ವರ್ ಸ್ವಲ್ಪ ಸ್ಲೋ ಇರೋದ್ರಿಂದ ಅಲ್ಲಿ ತೊಗೊಳ್ತಿಲ್ಲ. ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಎಲ್ಲ ತೊಗೊಂಡ್ಬಿಡುತ್ತೆ. ಸೊ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಸಿಂಪಲ್ ಏನಪ್ಪ ಅಂತಂದರೆ ಇಲ್ಲಿ ತಪ್ಪು ಮಾಡಬೇಡಿ. ಇಲ್ಲಿ ಎಸ್ ಅಂತ ಶೋ ಆಗ್ತಿದೆ ಅಲ್ವಾ, ಸೊ ಎಸ್ ಆರ್ ನೋ ಅಂತ, ಸೊ ಎಸ್ ಅಂತ ಕೊಟ್ಕೊಳ್ಳಿ. ಯಾರೆಲ್ಲ 2024-25ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಯುವ ನಿಧಿಗೆ, ಅಲ್ಲಿ ಎಸ್ ಅಂತ ಕೊಟ್ಟಮೇಲೆ ಸಿಂಪಲ್ಲು ಇಲ್ಲಿ ಕ್ಯಾಪ್ಚಾ ಶೋ ಆಗ್ತಿದೆ ಅಲ್ವಾ, ಸೊ ಈ ಒಂದು ಕ್ಯಾಪ್ಚಾ ಹೆಂಗೆ ಕೊಟ್ಟವರು, ಸೊ ಆ ಒಂದು ಕ್ಯಾಪ್ಚನ ನೀವು ಕರೆಕ್ಟಾಗಿ ಸೊ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಶೋ ಆಗ್ತಿದೆ ಅಲ್ವಾ ಸಬ್ಮಿಟ್, ಸೊ ಈ ಒಂದು ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಕೊಟ್ಟರೆ ತನ್ನಿಂತಾನೇ ಅದು ಸಬ್ಮಿಟ್ ಆಗಿಬಿಡುತ್ತೆ. ಸೊ ಸಬ್ಮಿಟ್ ಆದಮೇಲೆ ಒಂದು ಕಾಪಿ ಬರುತ್ತೆ ನಿಮಗೆ, ಸೊ ಅದನ್ನು ತಗೊಂಡು ಇಟ್ಕೊಳ್ಳಿ. ಸೊ ಪ್ರತಿ ಮಂತು ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಬೇಕಾಗುತ್ತೆ. ನಿಮಗೆ ಅಮೌಂಟ್ ಯಾವಾಗ ಬೀಳುತ್ತಪ್ಪ ಅಂತಂದರೆ ಸೊ 180 ಡೇಸ್ ಆಗಬೇಕು ನಿಮ್ಮದು ರಿಸಲ್ಟ್ ಬಿಟ್ಟು. ಸೊ ಬೀಳುತ್ತೆ. ಏನೇ ಡೌಟ್ಸ್ ಇದ್ದರೂ ಸೊ ನನಗೆ ಕಾಮೆಂಟ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ ಸೊ ಎಲ್ರಿಗೂ ಈಗ ಅವರ ಒಂದು ಡಿಗ್ರಿದು ಯು ಜಿ ನಂಬರ್ ಹಾಕಿದ ತಕ್ಷಣ ಅವರ ಒಂದು ಡೀಟೇಲ್ಸು ಅಲ್ಲಿ ಶೋ ಆಗ್ತಿಲ್ಲ. ಸೊ ನಮಗೆ ಅಪ್ಲಿಕೇಶನ್ ಹಾಕೋಕೆ ಐತಾನೇ ಇಲ್ಲ ಅಂತ ಎಲ್ಲರೂ ಕೇಳ್ತವ್ರೆ. ಸೊ ಅದು ಏನೂ ಇಲ್ಲ ಪ್ರಾಬ್ಲಮ್ಮು, ಒಂದು 2-3 ದಿನ ಅಥವಾ 4-5 ದಿನ ಬಿಟ್ಟು ನೀವು ಟ್ರೈ ಮಾಡಿ. ಸೊ ಬಂದೇ ಬರುತ್ತೆ. ನಮ್ಮದು ಹಂಗೆ ಬಂದಿತ್ತು. ಸೊ ತುಂಬ ಸ್ಟೂಡೆಂಟ್ಸ್ದು ನಾನು ಹಾಕ್ಕೊಟ್ಟವ್ನಿ. ಸೊ ನನಗೆ ನೀವೇನಾದರೂ ಆ ಥರ ಬರ್ತಿದ್ರೆ ನನ್ನ ಒಂದು ಮೆಂಬರ್ಶಿಪ್ ಚಾನಲ್ ಐತೆ. ಸೊ ಮೆಂಬರ್ಶಿಪ್ ಬಂದುಬಿಟ್ಟು ನೀವು 29 ರುಪೀಸ್ ಆಗಲಿ ಅಥವಾ 59 ರುಪೀಸ್ ಕೊಟ್ಟು ನೀವು ಜಾಯಿನ್ ಆದರೆ ಸೊ ನಾನು ನಿಮಗೆ ಸೊಲ್ಯೂಷನು ಫ್ರೀಯಾಗಿ ಯಾವ ರೀತಿ ನಿಮಗೆ ಹಾಕ್ಕೊಡ್ತೀನಿ. ನಾನು ಯಾವುದೇ ಡೌಟ್ಸ್ ಇರಲಿ, ಸೊ ನನ್ನ ಒಂದು ಮೆಂಬರ್ಸ್ ಇರ್ತೀರ ನೀವು, ಬಂದುಬಿಟ್ಟು ಚಾನಲ್ಗೆ ಜಾಯ್ನ್ ಆಗಿ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಅಥವಾ ನಾನೇ ನಿಮಗೆ ಖುದ್ದಾಗಿ ಹಾಕ್ಕೊಡ್ತೀನಿ. ಅಂದರೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್, ಪರ್ಸ್ನಲ್ ನಂಬರ್ ನಿಮಗೆ ಸಿಗುತ್ತೆ.